ವಿದ್ಯಾರ್ಥಿಗಳು ರೆಡಿ ಆಗ್ತಾ ಇದ್ದೀನಿ ಕೇಳ್ಕೊಳ್ತಾ ಇದ್ದಾರೆ. ನಾನು ಇಚ್ಛೆ ಪಡ್ತೀನಿ, ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಏನಿದೆ ಅದರಲ್ಲಿ ಬಹುತೇಕ ಬಸವಣ್ಣವರ ಮಾನವೀಯತೆಗೆ ಎಲ್ಲರೂ ಸರಿ ಸಮಾನವಾಗಿರಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಶೇಷವಾದಂಥ ಗುಣವನ್ನು ಇವತ್ತು ಸಂವಿಧಾನ ಏನಾದ್ರು ಬರೆದಿದ್ರೆ ಅದಕ್ಕೆ ನಿಜವಾಗಿರುವಂಥ ಫೌಂಡೇಶನ್ ಯಾವುದು ಅಂದರೆ ಬಸವಣ್ಣನವರ ಒಂದು ವಿಚಾರಗಳು ಅಂತಕ್ಕಂಥದ್ದನ್ನು ನಾವು ಯಾರೂ ಮರೆಯಾಗಿಲ್ಲ. ಇವತ್ತು ಬಸವಣ್ಣನವ್ರನ್ನ ನಾವು ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ಒಂದು ಪ್ರಶಂಸೆಯನ್ನು ಮಾಡ್ತಕ್ಕಂಥದ್ದು ಆಗ್ತದೆ. ಅವಾಗಲೇ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಅಂತಕ್ಕಂಥ ಎಲ್ಲ ವರ್ಗದವರನ್ನು ಕೂಡ ಒಂದು ಕ್ಯಾಬಿನೆಟನ್ನು ಮಾಡಿ ಎಲ್ರಿಗೂ ಸಮಾನವಾಗಿ ಇರಬೇಕು ಅಂತಕ್ಕಂಥ ತೋರಿಸ್ಕೊಟ್ಟಂಥ ಮಹಾನ್ ವ್ಯಕ್ತಿ ಆ ಬಸವಣ್ಣವರು. ಸಮಾನತೆಗೆ ಒಂದು ಹೆಸರು ಯಾರು ಅಂದರೆ ಬಸವಣ್ಣವರು ಅನ್ನೋದನ್ನು ನಾವು ಯಾರು ಮರಿಬಾರ್ದು. ಬಹುಶಃ ನಾವೆಲ್ಲರೂ ಕೂಡ ಇದ್ದೀವಿ. ಇವತ್ತು 2 ಥರ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಮೊದಲು ವೀರಶೈವ ಬೇರೆ, ಬಸವಣ್ಣವರೇ ಬೇರೆ ಅಂತ. ಯಾವುದು ಬೇರೆ ಇಲ್ಲ, ವೀರಶೈವರು ಒಂದೇ, ಬಸವಣ್ಣವರು ಒಂದೇ, ಎಲ್ಲರೂ ಒಂದೇ ಅನ್ನೋ ಒಂದು ಭಾವನೆಯಲ್ಲಿ ನಾವೆಲ್ಲರೂ ತಿಳ್ಕೋಬೇಕು. ಬಹುಶಃ ಅವರವರ ಅನುಕೂಲಕ್ಕೆ ತಕ್ಕಂತೆ ಅದನ್ನು ಡಿವೈಡ್ ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಅದನ್ನು ಮಾಡಬಾರ್ದು. ಇವತ್ತು ವೀರಶೈವ ಮತ್ತು ಲಿಂಗಾಯತ ಸಮಾಜ ಎರಡೂ ಒಂದೇ ಅಂತಕ್ಕಂಥದ್ದನ್ನು ನಾವೆಲ್ಲ ಹೊತ್ತುಕೊಂಡು ಬಾಳಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ, ಬಸವಣ್ಣನವರ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೋಬೇಕು. ಬಸವಣ್ಣವರು ಸುಮಾರು 42-43 ವರ್ಷದಲ್ಲೇ ನಮ್ಮನ್ನು ಅಗಲ್ತಾರೆ ಅಂದರೆ ಬಹುಶಃ ಅವ್ರಿಗಿದ್ದಂಥ ಜ್ಞಾನವನ್ನು ತಡೀಲಾರ್ದಲೇ ಅವರು ಸಾವನ್ನ ಒಪ್ತಾರೆ. ಬಹುಶಃ ನಮಗೆ ಇವತ್ತು ಇದ್ದಿದ್ರೆ ಅವರು ವಿಶ್ವಮಾನವರು ಅಂತ ಏನು ಹೇಳ್ತೀವಿ ಕುವೆಂಪು ಅವ್ರಿಗೆ, ಅವರೆಲ್ಲರಿಗೂ ಇಂಥ ಮಿಗಿಲಾದಂಥ ಒಬ್ಬ ವ್ಯಕ್ತಿತ್ವ ಹೊಂದಿರ್ತಕ್ಕಂಥವ್ರು ಅಂದರೆ ಬಸವಣ್ಣವರು ಅನ್ನೋದನ್ನು ನಾವು ಯಾರೂ ಮರೆಯಾಗಿಲ್ಲ. ಇವತ್ತು ಯಾರು ಹೇಳಿರಿ ಅಂತಾರಲ್ಲಿ ನಾವು ಬಸವಣ್ಣವ್ರನ್ನ ನೆನ್ಕೊಳ್ತಕ್ಕಂಥ ದಿನ ಇವತ್ತಲ್ಲ, ದಿನನಿತ್ಯದಲ್ಲಿ ನಾವು ಬದುಕಿನಲ್ಲಿ ಬಸವಣ್ಣನವ್ರನ್ನ ಅಳವಡಿಸ್ಕೊಂಡಾಗ ಮಾತ್ರ ನಮಗೂ ಶ್ರೇಯಸ್ಸು ಆಗ್ತದೆ, ಇಡೀ ಸಮುದಾಯಕ್ಕೂ ಶ್ರೇಯಸ್ಸು ಆಗ್ತದೆ ಅಂತೇಳಿ ಇವತ್ತು ಆಚರಣೆ ಮಾಡಿದ್ದೀರಿ. ನಮಗೆ ಭಾರಿ ಸಂತೋಷ ಆಗ್ತದೆ. ಬುದ್ಧಿಯವರು ನಾವೆಲ್ಲ ಮಾತಾಡ್ತಿದ್ದ ಇವತ್ತು ಈ ಆಚರಣೆನ ಇಲ್ಲಿ ನಮ್ಮ ಗಣಪತಿ ಕೋತ ಮಾಡಿರ್ತಕ್ಕಂಥದ್ದು ಎಲ್ಲ ಸಮಾಜದವರು ಬಂದು ಇದನ್ನು ಆಚರಣೆ ಮಾಡಿದ್ದೀರಿ. ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಕೃತಜ್ಞತೆಗಳ ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಸವಣ್ಣನವರ ಮಾರ್ಗದರ್ಶನ ನಿಮಗೆ, ನಮಗೆ, ನಮ್ಮ ಮಕ್ಕಳಿಗೆ ಯಾವಾಗಲೂ ಕೂಡ ಕಲಿಸ್ಕೊಡ್ತಕ್ಕಂಥದ್ದಾಗಬೇಕು. ಬಸವಣ್ಣವರ ಕಿರು ಪರಿಚಯನ ಪುಸ್ತಕಗಳನ್ನು ನಮ್ಮ ಮಕ್ಕಳಿಗೆ ಓದ್ಸಕ್ಕಂಥ ಹವ್ಯಾಸಗಳನ್ನು ನಾನೂ ಸೇರಿ ನೀವು ಮಾಡಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಧನ್ಯವಾದಗಳು. ನಮಸ್ಕಾರ.